ಟಿಯಲ್ಲಿ ಸಾಮಾನ್ಯ ಸ್ಟ್ರೆಸ್, ಆಂಗ್ಸೈಟಿ, ಆ ರೀತಿ ಪ್ರೆಷರು ಫೇಸ್ ಮಾಡ್ಕೊಂಡು ಬಂದಿದ್ದು. ಆಲ್ಮೋಸ್ಟ್ 15-16 ಇಯರ್ಸ್ ಆಯಿತು ಐ ಟಿ ಇಂಡಸ್ಟ್ರಿಯಲ್ಲಿ. ಹಾಗಾಗಿ ಈಗ ಯೋಗ ಆ ರೀತಿ ವಿಷಯಗಳನ್ನ ಹಿಂಗೆ ಜಸ್ಟ್ ಗೂಗಲ್ ಮಾಡೋದು ನೋಡೋದು ಮಾಡ್ತಾ ಇದ್ವಿ. ಆಚಾರ್ಯರ ಪರಿಚಯ ಆಯಿತು ಇನ್ ಬಿಟ್ವೀನ್. ಹಾಗೆ ವಜ್ರಕ್ರಿಯೆಗೆ ಜಾಯ್ನ್ ಆಗಿ ಅದನ್ನು ಕಂಪ್ಲೀಟ್ ಮಾಡಿದ್ವಿ. ವಜ್ರಕ್ರಿಯೆ ಆದ ನಂತರ ನಮಗೆ ಅದರಿಂದ ತುಂಬ ಒಂದು ಮನಸ್ಸಿಗೊಂದು ಸ್ಟ್ರೆಸ್ಸನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಆ ರೀತಿ ಎಲ್ಲ ಒಂದು ಹೊಸ ಆಪ್ಷನ್ಗಳು, ಹೊಸ ಐಡಿಯಾಗಳು ಬರೋಕ್ಕೆ ಸ್ಟಾರ್ಟ್ ಆದವು. ಜನರಲಿ ಓವರಾಲ್ ತುಂಬ ಎಫೆಕ್ಟಿವ್ ಆಗಿ ಅದರ ಅನುಭವ ಆಗಿದೆ. ಅದು ಮಾಡಿದ್ರೇ ಅದ್ರ ಅನುಭವ ನಮಗೆ ಗೊತ್ತಾಗುತ್ತೆ. ಪರ್ಸ್ನಲಿ ಏನು ಅಂತ ಹೇಳಿದ್ರೆ ಸ್ಟ್ರೆಸ್ಸನ್ನು ಹ್ಯಾಂಡಲ್ ಮಾಡೋಕ್ಕೆ ಸ್ವಲ್ಪ ತುಂಬ ಇನ್ ಡೆಪ್ತ್ ಆಗಿ ಹೆಲ್ಪ್ ಆಗಿದೆ. ಈಗ ಲೈಫ್ ಸ್ಟೈಲ್ ಸ್ವಲ್ಪ ಚೇಂಜ್ ಆಗಿದೆ. ಯಾಕೆ ರೂಟೀನು, ನಮ್ಮ ಕಲ್ಚರು, ಹೊಸ ಎಕ್ಸ್ಪೀರಿಯೆನ್ಸು, ಅವ್ರ ಜೊತೆಗೆ ನಾವು ತೀರ್ಥಯಾತ್ರೆಗಳಿಗೂ ಹೋಗಿದ್ವಿ. ಅಲ್ಲಿಂದ ಎಲ್ಲ ಹೊಸ ವಿಷಯಗಳು ಗೊತ್ತಾಗ್ತಾ ಇದೆ. ತುಂಬ ಹೆಲ್ಪ್ ಆಗಿದೆ ವಜ್ರಕ್ರಿಯೆಯಿಂದ. ನಮಸ್ತೆ, ನನ್ನ ಹೆಸರು ಹರೀಶ್ ಅಂತ ಹೇಳಿ.